ಹೆಲೋ ಗೆಳೆಯರೇ, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾವು ಈ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ, ಮಂಧರ ಪರ್ವತವನ್ನು ಸಮುದ್ರದಲ್ಲಿ ಇಟ್ಟಾಗ ಅದು ಮುಳುಗತೊಡಗಿತು. ಇದರಿಂದ ಭಯಭೀತರಾಗಿ ಮಹಾದೇವನ ಆಜ್ಞೆಯ ಮೂಲಕ ಎಲ್ಲ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ಇದೇ ಸಮಯದಲ್ಲಿಯೇ ಶ್ರೀ ವಿಷ್ಣು ತಮ್ಮ ಎರಡನೇ ಅವತಾರವಾದ ಕೂರ್ಮ ಅವತಾರವನ್ನು ಧರಿಸ್ತಾರೆ ಎಂದು ಹೇಳಲಾಗಿದೆ. ಇಲ್ಲಿ ಕೂರ್ಮ ಎಂದರೆ ಆಮೆ ಎಂದರ್ಥ. ಒಂದು ಭವ್ಯ ಆಮೆಯ ರೂಪದಲ್ಲಿ ಅವರು ಸಾಗರದ ಆಳಕ್ಕೆ ಇಳಿಯುತ್ತಾರೆ. ಅವರ ಶರೀರವು ಪರ್ವತಕ್ಕಿಂತಲೂ ವಿಶಾಲ. ಭೂಮಿಯನ್ನು ಆವರಿಸುವಂತೆ ಭಗವಂತನು ತಳದಲ್ಲಿ ವಿಶ್ರಾಂತಿಯಾದನು. ಮಂಧರ ಪರ್ವತವು ಈಗ ಆಮೆಯ ಬೆನ್ನ ಮೇಲೆ ಸ್ಥಿರವಾಗಿದೆ. ಸಾಗರವು ಶಾಂತವಾಯಿತು. ಮಂಥನಕ್ಕೆ ವೇದಿಕೆ ಸಿದ್ಧವಾಗಿದೆ. ಈಗ ಸಮುದ್ರ ಮಂಥನದ ಪರ್ವಕಾಲ ಆರಂಭದ ಕ್ಷಣಗಣನೆ. ದೈತ್ಯರು ವಾಸುಕಿಯ ತಲೆಯ ಭಾಗವನ್ನು, ದೇವತೆಗಳು ವಾಸುಕಿಯ ಬಾಲವನ್ನು ಹಿಡಿದು ಸಾಗರವನ್ನು ಎಡಬಲವಾಗಿ ಎಳೆಯತೊಡಗಿದರು. ಮಂಥರ ಪರ್ವತವು ಕೂರ್ಮನ ಬೆನ್ನ ಮೇಲೆ ತಿರುಗತೊಡಗಿತು. ಸಮುದ್ರದ ಶಬ್ದ, ವಾಸುಕಿಯ ಉಸಿರಾಟ, ದೇವತೆಗಳ ಘೋಷ ಎಲ್ಲವೂ ಆಕಾಶವನ್ನೇ ಕಂಪಿಸುವಂತಿತ್ತು. ಹೀಗೆ ಸಮುದ್ರ ಮಂಥನದಿಂದ ಮೊದಲು ಹೊರಬಂದದ್ದು ಕಪ್ಪು ಹೊಗೆಯಂತಹ ವಿಷ. ಅದುವೇ ಹಾಲಾಹಲ ವಿಷ. ನಾರದ ಮುನಿಗಳು ಕೂಗಿ ಹೇಳ್ತಾರೆ, ಇದು ಎಲ್ಲವನ್ನ ನಾಶ ಮಾಡುತ್ತದೆ. ಎಲ್ಲ ಲೋಕಗಳ ಜೀವರಾಶಿಗಳು ಬೆಚ್ಚಿ ಬಿದ್ದವು. ಆಗ ದೇವರ ದೇವ ಮಹಾದೇವನು ಉಗ್ರ ರೂಪದಿಂದ ಬರ್ತಾರೆ. ಆ ವಿಷವನ್ನು ಸ್ವೀಕರಿಸಿ ಪಾರ್ವತಿ ದೇವಿಯ ಸಹಾಯದಿಂದ ತನ್ನ ಕಂಠದಲ್ಲಿ ಹಿಡಿದಿಡ್ತಾರೆ. ಅಂದಿನಿಂದಲೇ ಶಿವನು ನೀಲಕಂಠನಾದನು ಎಂದು ಹೇಳಲಾಗುತ್ತೆ. ಹಾಲಾಹಲದ ನಂತರ ಸಮುದ್ರ ಮಂಥನದಲ್ಲಿ ನವಯುಗ ಅಂದರೆ ನವ ಪರ್ವ ಆರಂಭವಾಗುತ್ತೆ. ಸಮುದ್ರದಿಂದ ಅಪೂರ್ವವಾದ ವಸ್ತುಗಳು ಹೊರಬರತೊಡಗುತ್ತೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಕೌಸ್ತುಭ ಮಣಿ, ಐರಾವತ, ಕಾಮಧೇನು, ಕಲ್ಪವೃಕ್ಷ, ವಾರುಣಿ, ಅಪ್ಸರೆಯರು. ಹೀಗೆ ಕೊನೆಗೆ ಲಕ್ಷ್ಮೀ ದೇವಿಯು ಕೂಡ ಸಮುದ್ರದ ಮಧ್ಯದಲ್ಲಿ ಅರಳಿದ ಕಮಲದ ಮೇಲಿಂದ ಹೊರಬರ್ತಾರೆ. ಎಲ್ಲ ದೇವತೆಗಳ ನಡುವೆಯೂ ಅವರು ಶ್ರೀ ಮಹಾವಿಷ್ಣುವಿನ ಕಡೆ ನಡೆದು ಅವರಿಗೆ ವರಮಾಲೆಯನ್ನು ಹಾಕ್ತಾರೆ. ಹೌದು, ಶ್ರೀ ಲಕ್ಷ್ಮೀ ದೇವಿಯು ವಿಷ್ಣುವಿನ ಪತ್ನಿ ಅಲ್ಲವೇ? ಮತ್ತು ಸಮುದ್ರ ಮಂಥನದ ಸಮಯದಲ್ಲಿ ಅವರೇಕೆ ಹೊರಬಂದರು? ಈ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಮುಂದಿನ ವಿಡಿಯೋದಲ್ಲೇ ಉತ್ತರ ಸಿಗಲಿದೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನ ಮುಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿ ಯಾಕೆ ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವವಾಗ್ತಾಳೆ, ಅದರ ಹಿಂದಿನ ಕಾರಣ ಏನು, ಎಲ್ಲವನ್ನ ತಿಳಿಸಲಾಗುತ್ತೆ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.